329ನೇ ವಾರ 909ನೇ ದಿನ. ಇವತ್ತಿನ ಸ್ಪಾನ್ಸರ್ ಮೂರ್ತಿ ಆ್ಯಂಡ್ ಫ್ಯಾಮಿಲಿ ಬನಶಂಕರಿ ಕೆಮಿಕಲ್ಸ್. ಇವತ್ತಿನ ಬರ್ತ್ಡೇ ಸಹಾಯಾರ್ಥವಾಗಿ ಮೂರ್ತಿಯವರ ಬರ್ತ್ಡೇ ಸಹಾಯಾರ್ಥವಾಗಿ ಇವತ್ತು ಲಡ್ಡು ವಿತರಣೆ ಆಗ್ತಾ ಇದೆ. ಆ 29ನೇ ವಾರ 909ನೇ ದಿವಸ ಅಷ್ಟೇನ ದಾಸದ ಸ್ಪಾನ್ಸರ್ಸ್ GN ಮೂರ್ತಿ ಆ್ಯಂಡ್ ಫ್ಯಾಮಿಲಿ ಬನಶಂಕರಿ ಕೆಮಿಕಲ್ಸ್. ಶ್ವೇತಾ ರಕ್ಷಿತ್, ಹ್ಯಾಪಿ ಬರ್ಡೇ ಶ್ವೇತಾ ರಕ್ಷಿತ್. ಇವತ್ತು 329ನೇ ವಾರ. ಇವತ್ತು 329ನೇ ವಾರ 909ನೇ ದಿವಸದ ಅನ್ನದಾಸೋಹದ ಕಾರ್ಯಕ್ರಮ. ಇವತ್ತು ಸೇವಕರು ಒಂದಿಷ್ಟು GN ಮೂರ್ತಿ ಹುಟ್ಟಿದಬ್ಬ ಬನಶಂಕರಿ ಕೆಮಿಕಲ್ಸ್ ಅವರು ಹುಟ್ಟಿದಬ್ಬ ಇವತ್ತು. ಅವ್ರ ಹುಟ್ಟಿದಬ್ಬಕ್ಕೆ ಅವರು ವಿಶೇಷವಾಗಿ ಇವತ್ತು ಸ್ವೀಟು ಕೊಟ್ಟಿದ್ದಾರೆ. ಅನ್ನದಾಸೋಹ ಮಾಡಿದ್ದೀವಿ, ಎಲ್ಲರೂ ಸೆಟ್ ಮಾಡಿದ್ದಾರೆ, ವಸ್ತು ದಾನ ಮಾಡಿದ್ದೀವಿ. ಆ GN ಮೂರ್ತಿ ಬಗ್ಗೆ ನಾನು ಹೆಚ್ಚಾಗಿ ಹೇಳಬೇಕಾಗಿಲ್ಲ, ಎಲ್ಲರಿಗೂ ನಿಮ್ಗೆ ಗೊತ್ತೇ ಇದೆ. ಯಾಕಂದರೆ ವರ್ಷಕ್ಕೆ 6 ಸಾರಿ ಅವ್ರು ಮಾಡಿಸ್ತಾ ಇರ್ತಾರೆ. ಅವರು ಭಾಳಷ್ಟು ನಮಗೆ ತಿಂಗಳಿಗೆ 50,000 ರೂಪಾಯಿ ಕೊಡ್ತಾಯಿದ್ದಾರೆ. ತಿಂಗಳಿಗೆ 50,000 ರೂಪಾಯಿ ಕೊಡುವಂಥ ಹೈಯೆಸ್ಟ್ ಮೆಡಿಕಲ್ಗೆ ತಿಂಗಳಿಗೆ 5,000 ಕೊಡ್ತಾಯಿದ್ದಾರೆ. ನಮ್ಮ ಮೆಡಿಕಲ್ ಏಡ್ ಇದಕ್ಕೆ 5,000 ಕೊಡ್ತಾಯಿದ್ದಾರೆ. ಸೊ ಅಂಥ ಪುಣ್ಯಾತ್ಮದ ಇವತ್ತು ಬರ್ತ್ಡೇ. ಸೊ ಅವರು ಹುಟ್ಟಿದಬ್ಬದ ದಿವಸ ಅವ್ರಿಗೆ ದೇವರು ಸಕಲ ಸೌಭಾಗ್ಯ ಕೊಟ್ಟು ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂತೋಷ ಕೊಟ್ಟು ಇನ್ನೂ 100 ವರ್ಷದ ಕಾಲ ಬಾಳಿ ಬದುಕಿ ಅವ್ರ ಫ್ಯಾಕ್ಟ್ರಿನೂ ಅವ್ರ ಬಿಸ್ನೆಸ್ನೊಳಗೂ ಸಹ ಶೈನ್ ಆಗಿ ಅವ್ರಿಗೆ ಎಲ್ಲ ಥರದ ಅನುಕೂಲ ದೇವ್ರು ಮಾಡಿಕೊಳ್ಳಿ ಅಂತ ನಾವು ಪರಮಾತ್ಮನಿಂದ ಹೃದಯಪೂರ್ವಕವಾಗಿ ಪ್ರಾರ್ಥಿಸೋದು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ. ಇವತ್ತು ನಮ್ಮ ಸುರೇಂದ್ರ ಅವ್ರು ಬಂದು ಬಿಸ್ಕೆಟ್ಸ್ ಕೊಡ್ತಾ ಇದ್ದಾರೆ. ಅವ್ರು ಕೋರ್ಮಂಗಲದಿಂದ ಅವರೇ ಕಾಲ್ ಡ್ರೈವ್ ಮಾಡ್ಕೊಂಡ್ಬಂದು ಅವರು ಇಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ಆ ಅಮ್ಮನಿಗೆ ದೇವ್ರ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿ, ಅದೇ ಆರೋಗ್ಯ ಐಶ್ವರ್ಯ ಕೊಡಲಿ. ಹಳೆ ಎಕ್ಸ್ ಪ್ರೆಸಿಡೆಂಟು ಇವಾಗ 4 ಕಡೆ ಪ್ರೆಸಿಡೆಂಟ್ ಅಂತ, ಮೊದಲು ಒಂದು ಕಡೆ ಇದ್ರೆ 4 ಕಡೆ ಪ್ರೆಸಿಡೆಂಟ್, 4 ಇನ್ನೂ ಇಲ್ಲಿ ಬೆಂಗಳೂರಿಗೆ ಪ್ರೆಸಿಡೆಂಟ್ ಆಗಲಿ. ಹೌದೌದು, ದೇವರು ಎಕ್ಸ್ ಪ್ರೆಸಿಡೆಂಟ್ಗೆ ಪ್ರೆಸಿಡೆಂಟ್ಗೆ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತು GN ಮೂರ್ತಿ ಅಂತ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಅವರು, ನಮ್ಮ ಬನಶಂಕರಿ ಕೆಮಿಕಲ್ಸು ಅವರು ಮ್ಯಾನೇಜಿಂಗ್ ಡೈರೆಕ್ಟ್ರು. ನಮ್ಗೆ ಸ್ಕೂಲ್ ಮೀಟ್ಸ್ಗೆಲ್ಲ ತುಂಬ ಆತ್ಮೀಯರು. ಮತ್ತು ನಮ್ಮ ಆಂಜಿಗಂತೂ ತುಂಬ ಚಡ್ಡಿ ದೋಸ್ತವರು. ಆದರೆ ಏನಂತ ಹೇಳಿದ್ರೆ ಇವ್ರದ್ದೊಂದು ಏನಂತ ಹೇಳಿದ್ರೆ ತುಂಬಾ ಒಂದು ಸೇವಾ ಮನೋಭಾವ ಇದೆ. ಅವ್ರಿಗೊಂದು ದಾರಿ ಸಿಕ್ಕಿರಲಿಲ್ಲ. ಆಂಜಿ ಮುಖಾಂತರ ನಮ್ಮ ಅಕ್ಷಯನ ದಾಸೋಗಿ ಇದೊಂದು ದಾರಿ ಸಿಕ್ತು. ಆದರೆ ಇವತ್ತದು ಇವ್ರು ದೊಡ್ಡ ಮನುಷ್ಯ ಅಂತ ಹೇಳಿದ್ರೆ ನಾನು ನನ್ನಿಂದ ಅನ್ನೋದು ಎಲ್ಲಿ ತೋರಿಸ್ಬೇಡ ಅಂತಾರೆ. ಇವತ್ತರೆಗೂ ಅವ್ರು ಒಂದು ಸಲ ಇಲ್ಲಿ ಬಂದಿಲ್ಲ, ಒಂದು ಸಲ ನಾನು ಅಂತ ತಿಳ್ಕೊಂಡಿಲ್ಲ. ಆಮೇಲೆ ಅವರು ಕಾಂಟ್ರಿಬ್ಯೂಷನ್ ಮಾಡೋ ಥರ ಯಾರೂ ಮಾಡಲ್ಲ. ಇನ್ನೂ ಏನು ಬೇಕಾದರೂ ಹೇಳಿ ಕೊಡ್ತೀವಿ ಅಂತಾರೆ. ಇದೊಂದೇ ದಾಸೋಹಕ್ಕೊಂದೇ ಅಲ್ಲ, ಮೆಡಿಕಲ್ಗೂ ಕೊಡ್ತಾರೆ. ಸೊ ಈ ಥರ ನಮ್ಮ ಟೀಮ್ನ ತುಂಬ ಅವರು ಒಂದು ಮೋಟಿವೇಶನ್ ಕೊಟ್ಟು ಅದನ್ನು ಇನ್ನೂ ಒಂದು ಸ್ವಲ್ಪ ಮುಂದೆ ತೊಗೊಂಡೋಗೋ ಥರ, ಇನ್ನೂ ನಮಗೆ ಸೇವೆ ಮಾಡೋ ಥರ ಅವ್ರ ಮುಖಾಂತರ ನಮಗೆಲ್ಲ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಅಕ್ಷಯನ ದಾಸೋಹ ಪರವಾಗಿ, ನಮ್ಮ ಟೀಮ್ ಪರವಾಗಿ ನಾನು ದೇವ್ರ ಹತ್ರ ಕೇಳ್ಕೊತೀನಿ, ಅವ್ರಿಗೆ ಅವ್ರ ಮನೆಯವ್ರಿಗೆಲ್ಲ ಆರೋಗ್ಯ ಕೊಟ್ಟು ಇನ್ನೂ ಅವರು ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿ ಒಳ್ಳೇದಾಗಲಿ ಅಂತ ನಾವು ಅಕ್ಷಯನ ದಾಸೋಹ ಪರವಾಗಿ ಎಲ್ಲರ ಹತ್ರನೂ ಕೇಳ್ಕೊತೀವಿ. ಈ ದಿವಸ ಇಲ್ಲಿ ಅನ್ನದಾಸೋಹ ಮಾಡಿರೋಂಥ ಪುಣ್ಯಾತ್ಮರು ಯಾರು ಅಂದರೆ ನಮ್ಮ ಮಂಜಣ್ಣ, ಮೂರ್ತಿ ಅಣ್ಣ. ಇವರು ನಮಗೆ 25-30 ವರ್ಷದಿಂದ ಗೆಳೆಯರು. ನಮ್ಮ ಲಕ್ಷಾಂತರದವ್ರದಾಗ ಒಂಥರ ಅಣ್ಣ ತಮ್ಮಂದ್ರ ಥರ ಅವರು ನಾವಿರೋದು. ಆದರೆ ಅವ್ರ ಬಗ್ಗೆ ಎಲ್ಲ ನಮ್ಮ ವೀರಪ್ಪನವರು ಇಷ್ಟೊತ್ತು ಹೇಳಿದ್ರು. ಮೂರ್ತಿ ಅಣ್ಣ, ಮಂಜಣ್ಣ ಅವ್ರ ಬಗ್ಗೆ ವ್ಯಾಪಾರ ಮಾಡ್ತಾರೆ. ಅವ್ರಿಗೆ ಈ ದಿವಸ ಇಷ್ಟು ಜನಕ್ಕೆ 1500 ಜನಕ್ಕೆ ಇವತ್ತು ಅನ್ನದಾನ ನಡೆದಿದೆ. ಇಲ್ಲಿ ಸ್ವೀಟ್ ಹಂಚಿದ್ದಾರೆ. ಅನ್ನದಾಸೋಹ ಎಲ್ಲ ಹೊಟ್ಟೆ ತುಂಬ ಎಲ್ಲ ಬಡವ್ರಿಗೆಲ್ಲ ಅನ್ನ ಹಾಕಿದ್ದಾರೆ.
ಈ ಮನಸ್ಸು ಯಾರಿಗೂ ಬರೋದಿಲ್ಲ. ನಮ್ಗೆ ಅಪಾರವಾದ ಒಂದು ಕೊಡುಗೆ, ಒಂದು ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ ತಿಂಗಳು ಮಂಜಣ್ಣ ಮೂರ್ತಿಯಣ್ಣ. ಈ ಮನಸ್ಸು ದುಡ್ಡಿರೋರಿಗೆ ಯಾರಿಗೂ ಬರೋದಿಲ್ಲ. ಇಲ್ಲ, ಭಗವಂತನು ಇವ್ರಿಗೆ ಆ ಮನಸ್ಸು ಕೊಟ್ಟು ನಮಗೆ ತಿಂಗಳಿಗೂ ನಮ್ಮ ವೀರಪ್ಪನ ಹೇಳಿದಂಗೆ ಒಂದು ಅಮೌಂಟು ತಿಂಗಳಿಗೂ ಕೊಡ್ತಾ ಇದ್ದಾರೆ. ಇನ್ನೇನು ಹೆಚ್ಚಿನ ಜನ ಏನು ಹೇಳೋಂಗಿಲ್ಲ. ನಮ್ಮ ವೀರಪ್ಪನವರ ಬಗ್ಗೆ ಹೇಳಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ, ಭಾಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಿ ಇನ್ನೂ ಒಂದು 5-6 ಫ್ಯಾಕ್ಟ್ರಿಗಳು ಮಾಡಿ ನಮ್ಗೆ ಇನ್ನೂ ಜಾಸ್ತಿ ದುಡ್ಡು ಕೊಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದೇವರು ಸೇವೆ. ಲಕ್ಷ್ಮಮ್ಮ ವೈದ್ಯಕೀಯ ದಾಸೋಹ ಅದು ಡೈಲಿ ನಡೀತಾ ಇದೆ. ಈಗ ವೈದ್ಯಕೀಯ ಇದನ್ನು ಹೆಚ್ಚಿನ ಜನಕ್ಕೆ ಕೊಡ್ತಾ ಇದ್ದೀವಿ. ಬಟ್ ನಮ್ಮ ವಾಲಂಟಿಯರ್ಸು ಯಾಕೋ ಜಾಸ್ತಿ ಇಷ್ಟ ಇಲ್ಲ ಅಂತಲ್ಲ, ಅವ್ರು ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡಬೇಕು, ಮುಂದೆ ಬರಬೇಕು. ಯಾಕೆಂದರೆ ಈಗ ದಿನೇ ಜಾಸ್ತಿ ಜನ ಬರ್ತಾ ಇದ್ದಾರೆ, ಅದನ್ನು ಅವಶ್ಯಕತೆ ಇರೋರು. ವೈದ್ಯಕೀಯ ಇದಕ್ಕೆ ಮೆಡಿಸನ್ ಬೇಕಾಗಿದ್ದವರೆಲ್ಲ ಜಾಸ್ತಿ ಅವಶ್ಯಕತೆ ಇದೆ. ಅದಕ್ಕೆ ವಾಲಂಟಿಯರ್ಸ್ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ನಮ್ಮ ವಾಲಂಟಿಯರ್ಸು ಅಕ್ಷಯಾನಂದ ದಾಸೋಹಕ್ಕೆ ಮಂತ್ಲಿ ಕಾಂಟ್ರಿಬ್ಯೂಷನ್ ಭಾಳ ಜನ ಕೊಡ್ತಾ ಇದ್ದಾರೆ. ಅವ್ರು ಇಲ್ಲಿ ಬರ್ದವ್ರು ಒಂದು ದಿವಸ ಕಾಂಟ್ರಿಬ್ಯೂಷನ್ ಮಾತ್ರ ತಪ್ಪದೆ ಕಳಿಸ್ತಾ ಇದ್ದಾರೆ. ಅವ್ರು ಕಳಿಸೋದ್ರೊಳಗೆ ಈ ಮೆಡಿಕಲ್ ಏಡ್ಗೂ ಸಹ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಅಂತ ನಾನು ಅವ್ರ ಹತ್ರ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋಂಥ ಪುಣ್ಯಾತ್ಮರಿಗೆ ನಾನು ಕಳಕಳಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಅಕ್ಷಯಾನಂದ ದಾಸೋಹಕ್ಕೆ ಯಾವ ರೀತಿ ಕೊಡ್ತಾ ಇದ್ದಾರೆ ಅದೇ ರೀತಿ ಅಕ್ಷಯಾನಂದ ದಾಸ ಮೆಡಿಕಲ್ ಇದಕ್ಕೂ ಸಹ ನಿಮ್ಮ ಕೈಲಾದಷ್ಟು ಅಕ್ಷಯಾನಂದ ದಾಸೋಹ ಕೊಡಿ ಅಂತ ಕೂಡ ಕೇಳಿಲ್ಲ. ನಾನು ನಿಮ್ಮ ಕೈಲಾದಷ್ಟು ದಯವಿಟ್ಟು ಕಾಂಟ್ರಿಬ್ಯೂಟ್ ಮಾಡಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀನಿ. ದೇವರೊಳಗೆ ಮಾಡಿ ನಿಮಗೆಲ್ಲ.